ಮೈ ಚಾನಲ್. ಹೇಗಿದ್ದೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ನೀವು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಾ, ಸ್ವಾತಿ ಏನಾದ್ರು ರೆಸಿಪೀಸ್ ತೋರಿಸಿ ನಮ್ಗೆ ಇಷ್ಟ ಆಗುತ್ತೆ ನೋಡಕ್ಕೆ ಅಂತ. ಸೊ ಹಾಗಾಗಿ ಇವತ್ತಿನ ಫೇವ್ರೆಟ್ ಬ್ರೇಕ್ಫಾಸ್ಟ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ದೋಸೆ. ನನಗೆ ವಾರದಲ್ಲಿ 4-5 ದಿವಸ ದೋಸೆ ತಿಂದ್ರು ಬೇಜಾರಾಗಲ್ಲ. ಅಂಡ್ ನನ್ನ ಮನೇಲಿ ಎಷ್ಟು ಸತಿ ದೋಸೆ ಮಾಡ್ಕೊಂಡಿದ್ರು ಆಚೆ ಹೋದಾಗ ಹೋಟ್ಲಲ್ಲಿ ದೋಸೆನೆ ಆರ್ಡರ್ ಮಾಡೋದು. ನಂತರ ಎಷ್ಟು ಜನ ದೋಸೆ ಫ್ಯಾನ್ಸ್ ಇದ್ದೀರಾ ಅಂತ ಹೇಳಿ. ಅಂಡ್ ಇವಾಗ ಸಮ್ಮರು, ಆ ದೋಸೆ ಏನಾದ್ರು ತಿನ್ಬಿಟ್ರೆ ಇಡೀ ದಿನ ನೀರು ಕುಡಿತಾನೆ ಇರ್ಬೇಕನ್ಸುತ್ತೆ ಅಂಡ್ ಅಷ್ಟು ಓಕೆ ಅನ್ಸಲ್ಲ ಹೊಟ್ಟೆಗೆ. ಸೊ ಇವತ್ತು ನಾನು ಹೆಲ್ದಿ ವರ್ಷನ್ ಆಫ್ ಸೇಮ್ ದೋಸೆ ತೋರಿಸ್ತಾ ಇದ್ದೀನಿ. ಅಂಡ್ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು, ತುಂಬಾ ಹೆಲ್ದಿ ಆಗಿರುತ್ತೆ. ಅಂಡ್ ನಿಮಗೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 2 ತಿನ್ನೋ ಜಾಗದಲ್ಲಿ 3-4 ತಿನ್ಬೋದು. ಸೊ ಸಖತ್ತಾಗಿರುತ್ತೆ. ಅಂಡ್ ಏನ್ ಗೊತ್ತಾ, ನಾರ್ಮಲ್ ದೋಸೆ ಮಾಡಿದ್ರೆ ಫರ್ಮೆಂಟ್ ಮಾಡಬೇಕು, ಒಂದಿನ ಮುಂಚೆನೆ ಎಲ್ಲ ಅದಕ್ಕೆ ಪ್ರಿಪ್ರೇಷನ್ ನಡೆಸಿರ್ಬೇಕು. ನೀವು ನೆಕ್ಸ್ಟ್ ದಿನ ಬೆಳಿಗ್ಗೆ ದೋಸೆ ಚೆನ್ನಾಗಿ ಬರಬೇಕು ಅಂದ್ರೆ. ಬಟ್ ಇದಕ್ಕೆ ಹಾಗಲ್ಲ, ನೀವು ಓವರ್ ನೈಟ್ ಸೋಕ್ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದು ಸೋಕ್ ಮಾಡಿ 1-4-5 ಅವರಲ್ಲಿ ನೀವು ದೋಸೆ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ತುಂಬಾ ಪ್ರಿಪ್ರೇಷನ್ಗೆ ಟೈಮ್ ತಗೊಳ್ಳಲ್ಲ. ಸೊ ಏನ್ ಸಾರ್ ಇಷ್ಟೊಂದು ದೋಸೆ ಅಂತ ಇದ್ದಾಳೆ ಅಂತ ನೀವು ಅನ್ಕೋಬಹುದು. ಸೊ ತೋರಿಸ್ತೀನಿ ರೆಸಿಪಿ, ನಿಮ್ಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ವಿಡಿಯೋನ ನೋಡಿ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಇಷ್ಟ ಆಗ್ತಾ ನಿಮಗೆ ಕುಕಿಂಗ್ ವಿಡಿಯೋಸ್ ಅಂತ ಕೂಡ ಹೇಳಬೇಕು. ನನ್ನ ಕಿಚನಲ್ಲಿ ಇವತ್ತು ನಿಮಗೆ ಒಂದು ನನ್ನ ಫೇವ್ರೇಟ್ ಸುನಿಗೂ ಕೂಡ ತುಂಬಾ ಇಷ್ಟ. ಈ ದೋಸೆ ಮಾಡಿದ್ರೆ ಅವರು 5-6 ದೋಸೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಸೊ ತಡ ಮಾಡೋದು ಬೇಡ, ಬೇಗ ತೋರಿಸ್ತೀನಿ, ಬನ್ನಿ ನೋಡೋಣ. ಓಕೆ ಗಾಯ್ಸ್, ಈಗ ಫಸ್ಟ್ ಬ್ಯಾಟರ್ ರೆಡಿ ಮಾಡ್ಕೊಂಡ್ಬಿಡೋಣ. ಬ್ಯಾಟರ್ಗೆ ಏನೇನ್ ಬೇಕು ಅಂತ ಹೇಳಿದ್ರೆ, ಓವರ್ ನೈಟ್ ಸೋಕ್ ಮಾಡಿರೋಂತ ಮೂಂಗ್ ದಾಲ್, ಇಲ್ಲಾಂದ್ರೆ ಅಟ್ಲೀಸ್ಟ್ 4 hours ಸೋಕ್ ಮಾಡಿದ್ರೆ ಸಾಕು. ಇದು ಬೇಗನೆ ನೆಂದು ಬಿಡುತ್ತೆ ಆಯ್ತಾ. ಸೊ 4 ಅವರು ಅಂಡ್ ಒಂದು 3 ಮೆಣಸಿನ್ಕಾಯಿ ಆಯ್ತಾ. ನಾನು ಸ್ಲಿಟ್ ಮಾಡಿ ಹಾಕೊಂಡಿದ್ದೀನಿ, ನೀವು ಹಂಗೂ ಹಾಕೋಬಹುದು. 3 ಮೆಣಸಿನ್ಕಾಯಿ ಅಂಡ್ ಇಲ್ಲಿ ನೋಡಿ 1 ಇಂಚ್ ಅಷ್ಟು ಶುಂಠಿ ಆಯ್ತಾ. ಅಂಡ್ ಸ್ವಲ್ಪ ಎಷ್ಟು ಟೇಸ್ಟ್ ಬೇಕಷ್ಟು ಉಪ್ಪು ಅಂಡ್ ಒಂದು ಸ್ವಲ್ಪ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇಷ್ಟೇನೆ ಬ್ಯಾಟರ್ಗೆ, ಬೇರೆ ಏನು ಬೇಡ. ನಾವಿಬ್ಬರೇ ಇರೋದ್ರಿಂದ ನಾನು ಜಾಸ್ತಿ ಬ್ಯಾಟರ್ ಮಾಡ್ಕೊಳ್ಳಲ್ಲ, ಎಷ್ಟು ಬೇಕಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಷ್ಟೇ, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ತುಂಬಾ ಸಿಂಪಲ್, ಅವಾಗ ಹೇಳಿದಂಗೆ ಸಿಂಪಲ್ ಅಂಡ್ ಟೇಸ್ಟಿ, ಹೆಲ್ದಿ ಆಯ್ತಾ. ಇವಾಗ ಇದಕ್ಕೆ ನಾನು ತಗೊಂತಾ ಇರೋ ಮಿಕ್ಸಿ ಬಂದ್ಬಿಟ್ಟು ವಿ-ಗಾರ್ಡ್ದು ಹೊಸ್ದಾಗಿ ತಗೊಂಡ್ವಿ, ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡಿ ಎಷ್ಟೊಂದು ಸತಿ ನಂಗೆ ಸಖತ್ ಖುಷಿಯಾಗಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ರುಬ್ಬುತ್ತೆ ಗೊತ್ತಾ, ಎಷ್ಟು ಬೇಗ ನನಗೆ ಕೆಲಸ ಆಗುತ್ತೆ. ಅಂಡ್ ಇದ್ರ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ದು ಬ್ಲೇಡ್ ಇದೆ, ತುಂಬಾ ಶಾರ್ಪ್ ಆಗಿ ತುಂಬಾ ಫಾಸ್ಟ್ ಆಗಿ ಚೆನ್ನಾಗಿ ಬ್ಲೆಂಡ್ ಮಾಡುತ್ತೆ. ಇದು ಬಂದ್ಬಿಟ್ಟು ವಿ-ಗಾರ್ಡ್ ಅವ್ರದ್ದು ವಾಯ್ನಿಕ್ ಮಿಕ್ಸರ್ ಗ್ರೈಂಡರ್ ಅಂತ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ರುಬ್ಬುತ್ತೆ ಏನು ಅಂತ. ಈಗ ಬ್ಯಾಟರ್ನೆಲ್ಲ ನಾನು ಜಾರ್ಗೆ ಹಾಕೊಂತ ಇದ್ದೀನಿ. ಇಷ್ಟೇ ಸಿಂಪಲ್, ಜಾಸ್ತಿ ಏನು ನಿಮಗೆ ರುಬ್ಬೋ ಅಂತದ್ದು ಇಲ್ಲ, ಇಂಗ್ರೀಡಿಯೆಂಟ್ಸು ಜಾಸ್ತಿ ಇರಲ್ಲ. ಮನೇಲಿ ಏನಿದೆ ಅಷ್ಟರಲ್ಲೇನೆ ಸಿಂಪಲ್ ಆಗಿ ಮಾಡ್ಕೊಬಹುದು ಅಂಡ್ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು. ನಾನು ಹೇಳ್ತೇನೆ. ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಗಿದೆ ಈ ವಿ-ಗಾರ್ಡ್ ಅವ್ರದ್ದು ವಾಯ್ನಿಕ್ ಮಿಕ್ಸರ್ ಗ್ರೈಂಡರ್. ತುಂಬ ಚೆನ್ನಾಗಿದೆ, ಅಲ್ಟ್ರಾ ಶಾರ್ಪ್ ಇರುತ್ತೆ, ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಬೇರೆ. ಇದರಿಂದ ತುಂಬ ಎಫರ್ಟ್ಲೆಸ್ ಆಗಿ ನೀವು ಬ್ಲೆಂಡ್ ಮಾಡ್ಕೊಬೋದು, ಚಾಪಿಂಗ್ ಮಾಡ್ಕೊಬೋದು. ಸೊ ಸಖತ್ತಾಗಿ ಆಗುತ್ತೆ, ಬೇಗ ಆಗುತ್ತೆ ಕೆಲಸ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದು 360 ಡಿಗ್ರಿ ನಾಬ್ ಇರುತ್ತೆ. ಇದರಿಂದ ಈಸಿ ಆಪ್ರೇಷನ್ ಮಾಡ್ಬೋದು. ಅಂದರೆ ಇವಾಗ ನಾವು ಮರ್ತೋಗಿ ಉಲ್ಟಾ ತಿರುಗಿಸ್ಬಿಟ್ವಪ್ಪ, ಅವಾಗ ನಾಬ್ ಕಟ್ಟಾಗಿಬಿಡುತ್ತೆ ಅನ್ನೋ ಭಯ ಇಲ್ಲ. ನಿಮಗೆ ಹೆಂಗೆ ಬೇಕೋ ಹಂಗೆ ತಿರುಗಿಸ್ಬೋದು. ಸೊ ಈಸಿಯಾಗಿರುತ್ತೆ ಆ್ಯಂಡ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ಒಳ್ಳೆ ಕ್ವಾಲಿಟಿದಿದೆ. ಒಂದೊಂದು ಸತಿ ಹಿಂಗೆ ಮುಟ್ಟುವಾಗಲೇ ಪಟ್ ಅನ್ನೋ ಥರ ಮೆಟೀರಿಯಲ್ ಇರುತ್ತೆ, ಬಟ್ ಇದಾಗಲ್ಲ, ತುಂಬ ಸ್ಟ್ರಾಂಗ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ನೋಡ್ತಾ
ಬ್ಲೆಂಡೇ ಆಗೋಯ್ತು. ಒಂದೇ ಸತಿ ಆಗಿದ್ದು ಆ್ಯಂಡ್ ತುಂಬ ಫಾಸ್ಟಾಗಿ ಆಯಿತು. ಈ ಥರದ್ದು ಒಂದು ಲಾಕ್ ಇರುತ್ತಲ್ಲ, ಅದರಿಂದ ನೀವು ಈ ಥರ ರುಬ್ಬಿದಾಗ ಏನು ಆಚೆ ಚೆಲ್ಲೋದಿಲ್ಲ ಆ್ಯಂಡ್ ನೀವು ಆರಾಮ್ಸೆ ರುಬ್ಬಕ್ಕೆ ಇಟ್ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ಕೋಬೋದು. ಹೇಳಬೇಕಂದ್ರೆ ಒಂದು 2-3 ನಿಮಿಷದಲ್ಲಿ ಆಗೋಯ್ತು. ಬೇರೆ ಜಾರಲ್ಲೆಲ್ಲ 15 ನಿಮಿಷ 20 ನಿಮಿಷ ನಾನು ನೋಡಿದ್ದೀನಿ. ಒಬ್ಬರೊಬ್ಬರು ಈ ದೋಸೆ ಹಿಟ್ಟಿಗೆ ರುಬ್ತೀನಿ ಅಂತ ನಿಂತ್ಕೊಂಡ್ರೆ 1 ಅವರ್ 2 ಅವರ್ ಮಿಕ್ಸಿ ಮುಂದೆನೇ ನಿಂತಿರ್ತಾರೆ. ಬಟ್ ಇಲ್ಲಿ ನೋಡಿ ಎಷ್ಟು ಬೇಗ ಕೆಲಸ ಆಗೋಯ್ತು ಅಂತ, ಆ್ಯಂಡ್ ಎಷ್ಟು ಈಸಿಯಾಗಿ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗೆ ರುಬ್ಬಿದೆ ಅಂತ. ಫುಲ್ ಫೈನ್ ಸ್ಮೂತ್ ಪೇಸ್ಟ್ ಆಗಿದೆ. ಬ್ಯಾಟರ್ ರೆಡಿ. ನೀವು ಬೇಕಂದ್ರೆ ಅದಕ್ಕೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕೊಬೋದು. ಇವಾಗ ನಾನು ಅದನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿ ಆಗಿದೆ ಅಂಡ್ ತುಂಬಾ ಸ್ಮೂತ್ ಆಗಿ ರುಬ್ಬಿದೆ. ಯಾಕಂದ್ರೆ ಇದು 1000 ವ್ಯಾಟ್ಸ್, ಸೊ ಹಾಗಾಗಿ ನಿಮಗೆ ಕೆಲಸ ಬೇಗ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಾಗುತ್ತೆ. ಇದು ಒಂದು ಜಾರು ನಾನು ರುಬ್ಬಕ್ಕೆ ಯೂಸ್ ಮಾಡ್ಕೊಂಡೆ. ಇವಾಗ ಸಡನ್ ಹೋಗಿ ತೊಳ್ಕೊಂಡು ಅದೇ ಜಾರ್ ಯೂಸ್ ಮಾಡ್ಬೇಕಂತ ಇಲ್ಲ. ಇದರಲ್ಲಿ 3 ಬರುತ್ತೆ ಅಂಡ್ ಇದನ್ನ ನೋಡ್ಬೋದು. ಇದು ಮೀಡಿಯಂ ಸೈಜ್ ಒಳಗಡೆ ಅವಾಗ ಹೇಳ್ದಂಗೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಇರುತ್ತೆ, ತುಂಬಾ ಶಾರ್ಪ್ ಆಗಿ ಚೆನ್ನಾಗಿರುತ್ತೆ. ಇದನ್ನ ನಾನು ಚಾಪಿಂಗ್ ಯೂಸ್ ಮಾಡ್ತೀನಿ. ಇವಾಗ ಪಲ್ಯ ಮಾಡೋಣ, ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ. ಆಲೂಗಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿನ ಹೆಚ್ಕೊಳ್ಳಲ್ಲ, ಯಾಕಂದ್ರೆ ಇದ್ರಲ್ಲಿ ಚಾಪರಲ್ಲಿ ಹಾಕ್ಕೊತೀನಿ. ನೀವೊಂದು 4 ಪೀಸ್ ಇಲ್ಲ 3 ಪೀಸ್ ಮಾಡಿ ಹಾಕ್ಬೋದು. ನಾನು ತಗೊಂಡಿರೋ ಈರುಳ್ಳಿ ತುಂಬಾ ದೊಡ್ಡ ಸೈಜು, ಸೊ ನಾನು ಒಂದು 4 ಪೀಸ್ ಮಾಡಿದ್ದೀನಿ. ಅಂಡ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡ್ಡಿ ಎಲ್ಲ ಐತಲ್ಲ ಅದನ್ನು ಕೂಡ ಹಾಕೊಂತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅಂಡ್ ಮೆಣಸಿನ್ಕಾಯಿ ಬೇಕು ಪಲ್ಯಕ್ಕೆ, ಒಂದು 4-5 ಮೆಣಸಿನ್ಕಾಯಿ ಕೂಡ ಹಾಕಿ ನಾನು ಇವಾಗ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈಸಿ, ಇದರಲ್ಲಿ ರುಬ್ಬಕ್ಕಾಯ್ತು, ಇದಕ್ಕೆ ಪಲ್ಯಕ್ಕೆ ಚಾಪ್ಕಾಯ್ತು. ಅಂಡ್ ಇದರಲ್ಲಿ ಚಟ್ನಿ ಮಾಡೋಣ. ಇವತ್ತು ಪೀನಟ್ ಚಟ್ನಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸ್ಟಾರ್ಟ್. ಗೈಸ್ ಇವಾಗ ಚಟ್ನಿ ಮಾಡೋಣ. ಚಟ್ನಿ ಮಾಡಕ್ಕೆ ಜಾರ್ಗೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಚಿಕ್ಕ ಜಾರ್ ಇರ್ತಾರೆ. ಚಟ್ನಿಗೆಲ್ಲ ಚೆನ್ನಾಗಿರುತ್ತೆ, ಪೌಡರ್ ಎಲ್ಲ ಮಾಡ್ಕೊಳಕ್ಕೆ, ಚಟ್ನಿ ಪುಡಿ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಒಂದು 4, ನಿಮ್ಗೆ ಖಾರ ಎಷ್ಟು ಬೇಕು 4-5 ಹಾಕೊಂಡಿದೀನಿ. ಅಂಡ್ ಜೀರಿಗೆ, ಒಂದೇ ಒಂದು ಬೆಳ್ಳುಳ್ಳಿ ಅಂಡ್ ಪೀನಟ್, ರೋಸ್ಟ್ ಮಾಡಿರೋಂಥ ಪೀನಟ್ ಇದು. ಅಂಡ್ ಹುಣಸೆಹಣ್ಣು, ನಿಮ್ಗೆ ಹುಳಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನನಗೆ ಹುಣಸೆಹಣ್ಣು ನೋಡಿದ ತಕ್ಷಣ ಬಾಯಿಗೆ ಹಾಕೊಳ್ಳೋಣ ಅಂತ ಅನಿಸುತ್ತೆ. ಹುಣಸೆಹಣ್ಣು ಹಾಕ್ತೆ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು. ಓಕೆ ಗೈಸ್, ನೋಡಿರ್ಬೋದು ನೀವು ಯಾರು ಒಂದೊಂದು ಮಿಕ್ಸಿಲಿ ತೆಂಗಿನಕಾಯಿ ಹಾಕಿದಾಗ ಇಲ್ಲ ಏನಾದರೂ ಕಾಳುಗಳು ಹಾಕಿದಾಗ ಸಡನ್ನಾಗೆ ಮಿಕ್ಸಿ ಆಫ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಆಗಲ್ಲ, ಯಾಕಂದರೆ ಇದರಲ್ಲಿ ಅಡ್ವಾನ್ಸ್ ಡ್ಯುಯಲ್ ಬಾಲ್ ಬೇರಿಂಗ್ಸ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ಫಾಸ್ಟಾಗಿ ನಿಮಗೆ ಗ್ರೈಂಡ್ ಆಗುತ್ತೆ ಆ್ಯಂಡ್ ತುಂಬ ಸ್ಮೂತಾಗಿ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಮಧ್ಯದಲ್ಲಿ ನಿಂತೋಗ್ಬಿಡೋದು ಇಲ್ಲ ಆಫ್ ಆಗಿಬಿಡೋದು ಇಲ್ಲ ಕೆಟ್ಟೋಗ್ಬಿಡೋದು ಆ ಥರದ್ದೆಲ್ಲ ಏನೂ ಆಗಲ್ಲ. ಸೊ ನೀವು ಆರಾಮಾಗಿ ಎಷ್ಟು ಬೇಗ ಎಷ್ಟು ಸ್ಮೂತಾಗೆ ನಿಮ್ಗೆ ಏನು ಬೇಕೋ ಅದನ್ನು ಗ್ರೈಂಡ್ ಮಾಡ್ಕೊಬೋದು.
ಬೇಕಂದ್ರೆ ಇದಕ್ಕೆ ಒಗ್ಗರಣೆ ಹಾಕೋಬಹುದು, ಬಟ್ ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೊಂದು ಏನ್ ಗೊತ್ತಾ, ಈ ಮಿಕ್ಸಿಲಿ ನೋಡಿ 3 ರುಬ್ದೆ. ನೀವು ಇದನ್ನ ಬೇಕಾದ್ರೆ 110 ಮಿನಿಟ್ಸ್ ಹಾಗೆ ರುಬ್ಬೋದು, ಏನು ಆಫ್ ಆಗಲ್ಲ, ಏನಿಲ್ಲ. ಅಂಡ್ ವಿ ಗಾರ್ಡ್ ಬಗ್ಗೆ ನಿಮ್ಗೆ ಒಳ್ಳೆ ಕಂಪ್ನಿ ನಿಮ್ಗೆ ಗೊತ್ತಿರುತ್ತೆ, ಹಾಗಾಗಿ ನಾವು ಇದನ್ನ ಹುಡುಕಿ ತುಂಬಾ ರಿಸರ್ಚ್ ಮಾಡಿ ಇದನ್ನ ತರಿಸ್ಕೊಂಡಿದ್ದು. ನಂಗಂತೂ ಸಖತ್ ಇಷ್ಟ ಆಗಿದೆ. ನಾನು ತುಂಬಾ ದಿವಸದಿಂದ ಯೂಸ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಮಿಕ್ಸಿ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದೀನಿ ಅಂದ್ರೆ ಸಖತ್ತಾಗಿರುತ್ತೆ. ಒಂದು ಫ್ಯಾಮಿಲಿ 6-7 ಜನ ಇದ್ದಾರೆ ಅಂದ್ರೂ ನೀವು ತಗೋಬಹುದು, ಯಾಕಂದ್ರೆ 110 ಮಿನಿಟ್ಸ್ ಇದು ರನ್ ಆಗುತ್ತೆ. ಅಂಡ್ 360 ಡಿಗ್ರಿ ನಾಬ್ ಇದೆ. ಅಂಡ್ ಒಳಗಡೆ ಇರೋದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಅಮೇಜಿಂಗ್ ಪ್ರಾಡಕ್ಟ್. ಅಂಡ್ ಇವಾಗ ಬನ್ನಿ ದೋಸೆ ಹೋಗಿ ಪಲ್ಯ ಮಾಡ್ಬಿಡೋಣ. ಇವಾಗ ನಾನು ಪಲ್ಯ ಮಾಡ್ತಾ ಇದ್ದೀನಿ. ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀನಿ ಕುಕ್ಕಿಂಗಿಗೆಲ್ಲ. ಆ್ಯಂಡ್ ಸ್ವಲ್ಪ ಮಾಮೂಲಿ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಚೆನ್ನ ದಾಲ್ ಮತ್ತು ಊರ್ ದಾಲ್ ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋದು ಒಗ್ಗರಣೆಗೆ. ಆ್ಯಂಡ್ ಸ್ವಲ್ಪ ನಾನು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದೆ. ಆಮೇಲೆ ನೋಡಿದೆ ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಆಯಿತು, ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಇನ್ನೊಂದು 2-3 ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣ ಹಿಂಡ್ಬಿಟ್ರೆ ನಿಮಗೆ ಮಾಮೂಲಿ ಸಿಂಪಲ್ ಆಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇದೇನು ಗೊತ್ತಾ, ದೋಸೆಗೆ ಚಟ್ನಿ, ಆಲೂಗಡ್ಡೆ ಪಲ್ಯ ಜೊತೆಯಲ್ಲಿದ್ದರೆ ಒಂಥರ ತಿನ್ನೋಕ್ಕೆ ಮಜಾ ಚೆನ್ನಾಗಿರುತ್ತೆ. ಬರೀ ಚಟ್ನಿ ಇದ್ದರೂ ನನಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಈ ಥರ ಎರಡೂ ಇದ್ದರೆ ಸಖತ್ ಇಷ್ಟ ಆಗುತ್ತೆ. ಏನು ನಾವಿರೋದಿಬ್ಬರು 2-3 ಮೀಡಿಯಮ್ ಸೈಜ್ದು ಆಲೂಗಡ್ಡೆ ಹಾಕ್ಬಿಟ್ರೆ 5 ನಿಮಿಷದಲ್ಲಿ ಪಲ್ಯ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ಮಾಡಿಕೊಂಡ್ರೆ ಒಂಥರ ತಿನ್ನೋಕ್ಕೆ 1 ದೋಸೆ ತಿನ್ನೋ ಜಾಗದಲ್ಲಿ 3 ದೋಸೆ ತಿನ್ಬೋದು. ಸೊ ಹಾಗಾಗಿ ನಿಮಗೂ ಇಷ್ಟನಾ ಈ ಕಾಂಬಿನೇಷನ್ ಅಂತ ಹೇಳಿ. ತುಂಬ ಜನಕ್ಕೆ ಚಟ್ನಿ ಮತ್ತು ಸಾಂಬಾರು ಇಷ್ಟ ಆಗುತ್ತೆ, ಬಟ್ ನಂಗೆ ಸಾರು ಇಷ್ಟ ಆಗೋಲ್ಲ. ನಂಗೆ ದೋಸೆ ಜೊತೆ ಪಲ್ಯ ಮತ್ತು ಚಟ್ನಿ ಇರಬೇಕು. ಸೊ ಅದರಲ್ಲೂ ನಂಗೆ ಕೋಕೋನಟ್ ಚಟ್ನಿಗಿಂತ ಪೀನಟ್ ಚಟ್ನಿ ಸಖತ್ ಇಷ್ಟ. ಸೊ ಅದನ್ನೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಕೂಡ ಅದೇ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೊಬೋದು, ಫಾಸ್ಟಾಗಿ ಮಾಡ್ಕೊಬೋದು. ನಾನು ಹೇಳ್ದಂಗೆ ಸ್ಕೂಲ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ನೀವು ಈ ಥರ ದೋಸೆ ಎಲ್ಲ ಮಾಡ್ಬೋದು. ಇದರಲ್ಲಿ ನೀವು ಬೇಕಂದರೆ ಗ್ರೀನ್ ಗ್ರಾಮ್ ಕೂಡ ಹಾಕಿ ಸೇಮ್ ನೆನೆಸಿಟ್ಟು ದೋಸೆ ಮಾಡ್ಬೋದು. ಅದಕ್ಕೆ ಪೆಸರಟ್ಟು ಅಂತಾರೆ, ನಿಮಗೆ ಗೊತ್ತಿರ್ಬೋದು. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ದೋಸೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನು ಡಿಫ್ರೆನ್ಸ್ ಅನಿಸಲ್ಲ. ಆ್ಯಂಡ್ ತುಂಬ ಕ್ರಂಚಿಯಾಗಿ ನೀವು ಫುಲ್ ಮಸಾಲೆ ದೋಸೆ ಥರ ಎಲ್ಲ ಮಾಡ್ಕೊಳ್ಬೋದು. ಸೊ ಇದೇ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಕೂಡ ಮನೇಲಿ ಬಂದಿದ್ದರು. ಸೊ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಕಿ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆ್ಯಂಡ್ ವೀಡಿಯೋ ಕೂಡ ಮಾಡ್ತಾಯಿದ್ದೆ. ವೀರು ಇದನ್ನೆಲ್ಲ ಹಂಗೆ ಮಾತಾಡಿಕೊಂಡು ಮಾಡಿದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ಗೆ ಹಾಕಿದ್ದೀನಿ. ಆ್ಯಂಡ್ ಇವಾಗ ನೋಡಿ ನಾನು ದೋಸೆ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ರೋಸ್ಟೆಡ್ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಆ್ಯಂಡ್ ಇಷ್ಟ ಆಯಿತಾ ನನ್ನ ಕುಕ್ಕಿಂಗ್ ವಿಡಿಯೋ ಅಂತ ಕೂಡ ಹೇಳಿ. ಆ್ಯಂಡ್ ನಾನು ಮಿಕ್ಸಿ ಬಗ್ಗೆ ಕೂಡ ನಿಮಗೆ ಹೇಳಿದೆ. ಸೊ ನಾನು ವಿಡಿಯೋ ಹಾಕಿದ್ಮೇಲೆ ಕೇಳ್ತೀರ ನೀವು ಆಬ್ವಿಯಸ್ಲಿ, ಸ್ವಾತಿ ಯಾವುದಿದು ಹೇಳಿ, ಲಿಂಕ್ ಕೊಡಿ ಅಂತೆಲ್ಲ. ಸೊ ಹಾಗೆ ಡೀಟೇಲ್ಸ್ ತಿಳಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಈಗ ತುಂಬ ಮಾರ್ಕೆಟಲ್ಲಿ ಯಾವುದ್ಯಾವುದೋ ಇದೆ, ನಾವು ತುಂಬ ಹುಡುಕಿ ತುಂಬ ಒಳ್ಳೆಯ ರಿವ್ಯೂ ಇರೋದನ್ನ ಆ್ಯಂಡ್ ಟೆಸ್ಟ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರಾಡಕ್ಟ್ ಚೆನ್ನಾಗಿರಬೇಕು. ನಾನು ನೋಡಿ ಒಂದಷ್ಟು ಜನ ತೊಗೊಂಡಾಗ ಅವ್ರಿಗೂ ಕೂಡ ಖುಷಿ ಆಗಬೇಕು ಆ್ಯಂಡ್ ಬಾಳಿಕೆ ಬರಬೇಕು. ಸೊ ಹಾಗಾಗಿ ನಾವು ಚೆಕ್ ಮಾಡಿ ನಾನು ನಿಮ್ಗೆ ಹೇಳಿದ್ದು. ತುಂಬ ಒಳ್ಳೆಯ ಬ್ರ್ಯಾಂಡ್. ನೀವು ಬ್ರ್ಯಾಂಡ್ ನೇಮ್ ಕೇಳಿದ ತಕ್ಷಣವೇ ಹೇಳ್ತಾರೆ ಸಖತ್ ಒಳ್ಳೆಯ ಬ್ರ್ಯಾಂಡಪ್ಪ ಅಂತ. ಅದರಲ್ಲೂ ತುಂಬ ಒಳ್ಳೆಯ ಫೀಚರ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಏನು ಗೊತ್ತಾ, ಜಾರ್ ಮುಟ್ಟು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅದ್ರ ವೆಯ್ಟಿಂದ. ಆ್ಯಂಡ್ ಅದ್ರ ನೋಡಿದಾಗಲೇ ಇಟ್ಕೊಂಡಾಗಲೇ ಗೊತ್ತಾಗುತ್ತೆ ಜಾರ್ ಕ್ವಾಲಿಟಿ ಹೇಗಿದೆ ಅಂತ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಆ್ಯಂಡ್ ವೀರು ಕೂಡ ಬಂದ, ಅವನಿಗೂ ಕೂಡ ದೋಸೆ ತಿನ್ಸೋಣ ಅಂದ್ಬಿಟ್ಟು. ಆ್ಯಂಡ್ ಈ ಬಿಸಿಲಲ್ವಾ ಜಾಸ್ತಿ ಹೈಡ್ರೇಟ್ ಆಗಿರಬೇಕು ಅವನಿಗೆ. ಅವಾಗವಾಗ ನೀರು ಇಲ್ಲ ಮಜ್ಜಿಗೆ ಇದೆಲ್ಲ ಚೂರು ಕುಡಿಸ್ತಾ ಇರ್ತೀನಿ. ಆ್ಯಂಡ್ ಫಸ್ಟು ಸುನಿಗೆ ಹಾಕ್ಕೊಟ್ಬಿಡೋಣ, ಆಮೇಲೆ ನಾನು ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ಫಸ್ಟ್ 1-2 ದೋಸೆನ ಹಾಕ್ತೆ ಟೇಸ್ಟ್ ಮಾಡಿಬಿಡಲಿ. ಆಮೇಲೆ ನಾನು ನಿಧಾನಕ್ಕೆ ಕೂತ್ಕೊಂಡು ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು. ಇದು ಸೆಕೆಂಡ್ ಒನ್ಗೆ ಇನ್ನೊಂಚೂರು ನೀರು ಆ್ಯಡ್ ಮಾಡಿಕೊಂಡೆ. ನನಗೆ ಬ್ಯಾಟರ್ ಸ್ವಲ್ಪ ತಿಕ್ಕ ಅನ್ನಿಸ್ತು. ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಇರಲಿ ಮೀಡಿಯಮಾಗೆ, ಆವಾಗ ದೋಸೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಏನೂ ಅಡಿಷ್ನಲ್ ಆ್ಯಡ್ ಮಾಡೋಂಗಿಲ್ಲ. ಒಬ್ರೊಬ್ಬರು ಸೋಡಾ ಹಾಕೋದು ಅದು ಇದು ಎಲ್ಲ ಮಾಡ್ತಾರೆ, ಆ ಥರದ್ದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಹೆಲ್ದಿಯಾಗಿ ಇಷ್ಟೇ ಸಾಕು. ಸೊ ಆರಾಮಾಗೆ ಸೂಪರಾಗೆ ನೋಡಿ ಚಟ್ನಿ, ಪಲ್ಯ, ದೋಸೆ ಎಲ್ಲ ರೆಡಿ ಆಯಿತು. ಆ್ಯಂಡ್ ಸುನಿ ಕೂಡ ಟೇಸ್ಟ್ ಮಾಡಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಆ್ಯಂಡ್ ನಿಮಗೂ ಏನಾದರೂ
ಮಿಕ್ಸರ್ ಗ್ರೈಂಡರ್ ಬೇಕು ಅಂತ ಇದ್ದರೆ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ರೆಸಿಪಿ ಕೂಡ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ನೀವು ಕೂಡ ನಿಮ್ಮ ಮನೆಗೆ ವಿ ಗಾರ್ಡ್ ಅವರ ಐಕಾನಿಕ್ ಮಿಕ್ಸರ್ ಗ್ರೈಂಡರ್ನ ತೊಗೊಳ್ಳಿ ಆ್ಯಂಡ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನನಗಂತೂ ಸಖತ್ ಇಷ್ಟ ಆಗಿದೆ. ಹಾಗಾಗಿ ಆ್ಯಂಡ್ ಮಿಸ್ ಮಾಡಬೇಡಿ. ಒಂದು ಒಳ್ಳೆ ಗ್ರೈಂಡರ್ ಬೇಕು ಅಂತ ನೀವು ಹುಡುಕ್ತಾ ಇದ್ದರೆ ನೀವು ಯಾವ ತೊಗೋಬೇಕು ಅಂತ ಗೊತ್ತಾಯ್ತಲ್ವಾ? ವಿ ಗಾರ್ಡ್ ಅವ್ರದ್ದು ವಾಯ್ನಿಕ್ ಮಿಕ್ಸರ್ ಗ್ರೈಂಡರ್. ಆ್ಯಂಡ್ ನೋಡ್ಬೋದು 3 ಯೂಸ್ ಮಾಡಿದ್ದೀನಿ. ಆ್ಯಂಡ್ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಕೌಂಟರ್ ಟಾಪ್ ಮೇಲೆ ತುಂಬ ಸ್ಲೀಕಾಗೆ ಸ್ಟೈಲಿಶ್ ಆಗಿ ಆ್ಯಂಡ್ ಸಖತ್ತಾಗಿ ಕಾಣಿಸುತ್ತೆ. ಪಪ್ಪ ಪಕ್ಕ ನಡಿ. ಏನಿದೆ? ದೋಸೆ ದೋಸೆ ತಿನ್ನಿಸ್ತೀನಿ ತಾಳು. ಫಸ್ಟ್ ನೀನು ತಿನ್ನು, ಅವನು ತಿನ್ನಲ್ಲ. ಅವನಿಗೊಂದು ಪೀಸ್ ಕೊಡು. ಅಲ್ಲ, ಕೈ ಕೊಡು, ಅವನು ಹಜ್ಬೇಕಂತೆ. ಪಪ್ಪಂಗೆ ತಿನ್ಸೋದ್ರು. ಕೈ ತೊಳ್ಸಿದ್ದೀನಿ ಬಿಡು. ಪಪ್ಪಂಗೆ ತಿನ್ಸು. ಕೈ ತೊಳ್ಸಿದ್ದೀನಿ. ಹೆಂಗಿದೆ ಬಬ್ಬಿ? ಚೆನ್ನಾಗಿ. ಹಾಂ, ಹೆಲ್ದಿ ಆಯ್ತು. ತಿನ್ಸು ಪಪ್ಪಂಗೆ. ನೀನು ತಿನ್ನು. ಜೀವನ್ ತಿನ್ಬಿಟ್ಟು ಹಾಕ್ಬಿಡ್ತಾ ನೀವು. ತಿನ್ನು 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 ಅಂತೀಯಮ್ಮ. ಅಲ್ಲ. ಓಕೆ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬರಲಾ? ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆ, ಬರ್ತೀನಿ. ಬಾಯ್.